ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು HDFC ಬ್ಯಾಂಕ್ ಸ್ಟಾಕ್ನ ಸಂಪೂರ್ಣ ವಿಶ್ಲೇಷಣೆ ಮಾಡೋಣ. ಮೊದಲಿಗೆ ಈ ಬ್ಯಾಂಕ್ನ ಹಿಸ್ಟ್ರಿ ನೋಡೋಣ. 1994ರಲ್ಲಿ HDFC ಅಂದ್ರೆ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಂದ ಪ್ರೈವೇಟ್ ಸೆಕ್ಟರ್ ನಲ್ಲಿ ಬ್ಯಾಂಕ್ ಓಪನ್ ಮಾಡಲು ಅನುಮತಿ ಸಿಗುತ್ತೆ. HDFC ಬ್ಯಾಂಕ್ 1994ರಲ್ಲಿ ಮುಂಬೈನಲ್ಲಿ ಪ್ರಾರಂಭವಾಗುತ್ತೆ. ಆರಂಭದಲ್ಲಿ HDFC ಬ್ಯಾಂಕ್ 50ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕಂಪನಿಗಳ ಜೊತೆ MNC ಕಂಪನಿಗಳು ಸೇರಿದಂತೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ನ ಶುರು ಮಾಡುತ್ತೆ. ನಿಧಾನವಾಗಿ ಅದು ಅಲ್ಲದೆ 10ಕ್ಕೂ ಹೆಚ್ಚು ಫಾರಿನ್ ಬ್ಯಾಂಕ್ಗಳ ಜೊತೆ ಒಪ್ಪಂದ ಮಾಡಿಕೊಂಡು ಫಾರಿನ್ ಕರೆನ್ಸಿ ಸ್ವಾಪಿಂಗ್ ಪ್ರಾರಂಭ ಮಾಡುತ್ತೆ. ಮೊದಲೆಲ್ಲ ನೀವು ಬ್ಯಾಂಕ್ ಅಕೌಂಟ್ ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲೇಬೇಕಿತ್ತು. ಈಗ ಕೂಡ ಕೆಲವು ಬ್ಯಾಂಕ್ಗಳು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲೇಬೇಕಂತ ನಿಯಮಗಳನ್ನ ರೂಪಿಸಿವೆ. ಆದ್ರೆ 1997ರಲ್ಲಿ HDFC ಬ್ಯಾಂಕ್ ಮಿನಿಮಮ್ ಬ್ಯಾಲೆನ್ಸ್ ರಿಕ್ವೈರ್ಮೆಂಟ್ ಅನ್ನ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ತೆಗೆದುಹಾಕುತ್ತೆ. 2003ರಲ್ಲಿ HDFC ಬ್ಯಾಂಕ್ ತನ್ನ ಪೇರೆಂಟ್ ಕಂಪನಿಯಾದ HDFC ಜೊತೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ತನಗೆ ಬರೋ ಎಲ್ಲಾ ಹೌಸಿಂಗ್ ಲೋನ್ಗಳನ್ನ HDFCಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಈಗ ನಾವು HDFC ಬ್ಯಾಂಕ್ ನ ಕೆಲವು ಮರ್ಜರ್ ಗಳನ್ನ ನೋಡೋಣ. 2000ನೇ ಇಸ್ವಿಯಲ್ಲಿ ಟೈಮ್ಸ್ ಬ್ಯಾಂಕ್ HDFC ಬ್ಯಾಂಕ್ ಜೊತೆ ಮರ್ಜ್ ಆಗುತ್ತೆ. ಇದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲೇ ಮೊದಲ ಮರ್ಜರ್ ಅನ್ಬೋದು. 2008ರಲ್ಲಿ ಸೆಂಚುರಿಯನ್ ಬ್ಯಾಂಕ್ ಆಫ್ ಪಂಜಾಬ್ ಅನ್ನ HDFC ಬ್ಯಾಂಕ್ ಅಕ್ವೈರ್ ಮಾಡಿಕೊಳ್ಳುತ್ತೆ 95.1 ಬಿಲಿಯನ್ ರುಪೀಸ್ಗೆ. ಇನ್ನು ಈಗ HDFC ಬ್ಯಾಂಕ್ ನ ಮ್ಯಾನೇಜ್ಮೆಂಟ್ ಟೀಮ್ ನ ನೋಡೋಣ. ಎಲ್ರೂ ಪಬ್ಲಿಕ್ ಪಾಲಿಸಿ ಅಡ್ಮಿನಿಸ್ಟ್ರೇಟರ್ ಮತ್ತು ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಅವರೇ ಇದ್ದಾರೆ. ಪ್ರಮುಖವಾಗಿ ನಾವು ಬ್ಯಾಂಕ್ MD ಮಿಸ್ಟರ್ ಆದಿತ್ಯ ಪುರಿ ಅವರ ಬಗ್ಗೆ ನೋಡೋಣ. ಇವರು HDFC ಬ್ಯಾಂಕ್ ಸೇರೋ ಮೊದಲು ಸಿಟಿ ಬ್ಯಾಂಕ್ ಮಲೇಷಿಯಾದ CEO ಆಗಿದ್ರು 1992ರಿಂದ 94ರವರೆಗೆ. 1994 ಅಂದ್ರೆ ಬ್ಯಾಂಕ್ ಶುರುವಾದಾಗಿನಿಂದ ಇವರೇ ಬ್ಯಾಂಕ್ ನ MD ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದಿತ್ಯ ಪುರಿ ಅವರು MD ಆಗಿದ್ದಾಗ HDFC ಬ್ಯಾಂಕ್ ಕನ್ಸಿಸ್ಟೆಂಟ್ ಆಗಿ ಬ್ಯಾಲೆನ್ಸ್ ಶೀಟ್ ಸೈಜು, ಟೋಟಲ್ ಡಿಪಾಸಿಟ್, ನೆಟ್ ರೆವಿನ್ಯೂ, EPS ಮತ್ತು ನೆಟ್ ಪ್ರಾಫಿಟ್ ಗಳನ್ನ ಜಾಸ್ತಿ ಮಾಡಿಕೊಂಡು ಬೆಳೀತಾ ಬಂದಿದೆ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇವರು ಅಕ್ಟೋಬರ್ 2020ರಲ್ಲಿ HDFC ಬ್ಯಾಂಕ್ ನಿಂದ ರಿಟೈರ್ಡ್ ಆಗ್ತಾ ಇದ್ದಾರೆ. ಈಗ ನಾವು HDFC ಬ್ಯಾಂಕ್ ನ ಬಿಸ್ನೆಸ್ ಮಾಡೆಲ್ ಬಗ್ಗೆ ನೋಡೋಣ. ಮೊದಲೇದು ಹೋಲ್ಸೇಲ್ ಬ್ಯಾಂಕಿಂಗ್. ಹೋಲ್ಸೇಲ್ ಬ್ಯಾಂಕಿಂಗ್ ಅಂದ್ರೆ ಬ್ಯಾಂಕ್ಗಳು ದೊಡ್ಡ ದೊಡ್ಡ ಕಸ್ಟಮರ್ಸ್ ಗಳಿಗೆ ಬ್ಯಾಂಕಿಂಗ್ ಸರ್ವಿಸ್ ಕೊಡೋದು. ಉದಾಹರಣೆಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿರ್ಬೋದು, ಮಲ್ಟಿನ್ಯಾಷನಲ್ ಕಂಪನಿಗಳಿರ್ಬೋದು, ಗವರ್ಮೆಂಟ್ ಬಾಡಿಗಳಿರ್ಬೋದು, ಅಥವಾ ಬೇರೆ ಬೇರೆ ಬ್ಯಾಂಕ್ಗಳಿರ್ಬೋದು, ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಗಳಿರ್ಬೋದು. HDFC ಬ್ಯಾಂಕ್ ಈ ಕಂಪನಿಗಳಿಗೆ ವರ್ಕಿಂಗ್ ಕ್ಯಾಪಿಟಲ್ ಫೆಸಿಲಿಟಿ, ಟರ್ಮ್ ಲೆಂಡಿಂಗು ಅಥವಾ ಪ್ರಾಜೆಕ್ಟ್ ಫೈನಾನ್ಸ್, ಹೀಗೆ ಬೇರೆ ಬೇರೆ ತರಹದ ಫೆಸಿಲಿಟಿ ಕೊಡುತ್ತೆ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಒಂದು ದೊಡ್ಡ ಕಂಪನಿ ಇದೆ ಅನ್ಕೊಳ್ಳೋಣ. ಅದು ಇನ್ನೊಂದು ಚಿಕ್ಕ ಕಂಪನಿನ ಪರ್ಚೇಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಾಗ ಈ ಬ್ಯಾಂಕ್ಗಳು ಮರ್ಜರ್ ಮತ್ತು ಅಕ್ವಿಜಿಷನ್ಗೆ ಸಹಾಯ ಮಾಡ್ತವೆ. ಅದು ಕೂಡ ಈ ಹೋಲ್ಸೇಲ್ ಬ್ಯಾಂಕಿಂಗ್ ನಲ್ಲೇ ಬರುತ್ತೆ. ಎರಡನೇದು ರಿಟೇಲ್ ಬ್ಯಾಂಕಿಂಗ್. ಈ ರಿಟೇಲ್ ಬ್ಯಾಂಕಿಂಗ್ ಅನ್ನ ಕನ್ಸ್ಯೂಮರ್ ಬ್ಯಾಂಕಿಂಗ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಬ್ಯಾಂಕ್ಗಳು ಜನಸಾಮಾನ್ಯರಿಗೆ ಬ್ಯಾಂಕಿಂಗ್ ಫೆಸಿಲಿಟಿ ಕೊಡೋದು. ಉದಾಹರಣೆಗೆ ಸ್ಯಾಲರಿಡ್ ಪರ್ಸನ್ ಇರ್ಬೋದು, ಪ್ರೊಫೆಷನಲ್ಸ್ ಅಂದ್ರೆ ಡಾಕ್ಟರ್ಸ್, ಲಾಯರ್ಸ್ ಇರ್ಬೋದು. ಯಾವ ತರಹದ ಫೆಸಿಲಿಟಿ ಅಂದ್ರೆ ಆಟೋ ಲೋನ್ಸು, ಕ್ರೆಡಿಟ್ ಕಾರ್ಡ್ಸು, ಪರ್ಸನಲ್ ಲೋನ್ಸು, ಹೋಮ್ ಲೋನ್ಸು, ಗೋಲ್ಡ್ ಲೋನು, ಅಗ್ರಿಕಲ್ಚರ್ ಲೋನು, ಹೀಗೆ ಸುಮಾರು ತರದ ಫೆಸಿಲಿಟಿನ ರಿಟೇಲ್ ಬ್ಯಾಂಕಿಂಗ್ ನಲ್ಲಿ ಕೊಡ್ತಾರೆ. ಮೂರನೇದು ಟ್ರೆಜರಿ. ಈ ಟ್ರೆಜರಿ ಅಂದ್ರೆ ಕರೆನ್ಸಿಗಳು ಅಥವಾ ಚಿನ್ನ ಇಡೋ ಜಾಗ. HDFC ಬ್ಯಾಂಕ್ ಟ್ರೆಜರಿ ಫೆಸಿಲಿಟಿ ಕೂಡ ಕೊಡುತ್ತೆ. ಉದಾಹರಣೆಗೆ ಫಾರಿನ್ ಎಕ್ಸ್ಚೇಂಜ್ ಅಥವಾ ಡೆರಿವೇಟಿವ್ಸ್ ಅಥವಾ ಇಕ್ವಿಟೀಸ್ ಅಥವಾ ಮಾರ್ಕೆಟ್ ಮತ್ತು ಕರೆನ್ಸಿ ಮೇಲೆ ರಿಸರ್ಚ್ ರಿಪೋರ್ಟ್ ಪಬ್ಲಿಷ್ ಮಾಡೋದು, ಹೀಗೇನೆ ಬೇರೆ ಬೇರೆ ತರಹದ ಸರ್ವಿಸ್ ಕೊಡುತ್ತೆ. HDFC ಬ್ಯಾಂಕ್ಗೆ ಈ ಮೂರು ಬಿಸ್ನೆಸ್ ಮಾಡೆಲ್ ನಿಂದ ದುಡ್ಡು ಬರುತ್ತೆ. ಕೀ ಹೈಲೈಟ್ಸ್. ಈಗ ನಾವು ಈ ಬ್ಯಾಂಕ್ ನ ಕೆಲವು ಪ್ರಮುಖ ಹೈಲೈಟ್ಸ್ ಗಳನ್ನ ನೋಡೋಣ. ಬ್ಯಾಲೆನ್ಸ್ ಶೀಟ್ ಸೈಜ್ 15,30,511 ಕೋಟಿ ರೂಪಾಯಿ ಇದೆ 2020ರಲ್ಲಿ. ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ NPA, ಇದ್ರ ಪರ್ಸೆಂಟೇಜ್ 1.26% ಇದೆ. ಇದ್ರ ಬಗ್ಗೆ ಡಿಟೇಲ್ ಆಗಿ ಮುಂದೆ ನೋಡೋಣ. 5,416 ಟೋಟಲ್ ಬ್ಯಾಂಕಿಂಗ್ ಔಟ್ಲೆಟ್ ಗಳಿವೆ. ನೆಟ್ ಪ್ರಾಫಿಟ್ 2020ರಲ್ಲಿ 26,000 ಕೋಟಿ 257 ಕೋಟಿ ರೂಪಾಯಿ, 26,257 ಕೋಟಿ ರೂಪಾಯಿ ಇದೆ. ಇನ್ನು ಕೆಲವು ಇಂಟ್ರೆಸ್ಟಿಂಗ್ ನಂಬರ್ಸ್ ನೋಡೋಣ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕಳೆದ 10 ವರ್ಷ ಡಾಟಾ ನೋಡಿದ್ರೆ ಇದು ಕನ್ಸಿಸ್ಟೆಂಟ್ ಆಗಿ ಇಯರ್ ಆನ್ ಇಯರ್ ಬೇಸಿಸ್
ಗ್ರೋತ್ ಆಗ್ತಾ ಇದೆ. ಎರಡನೇದು EPS ಮತ್ತು ಡಿವಿಡೆಂಡ್ ಪರ್ ಶೇರ್, ಇದು ಕೂಡ ಕಳೆದ 10 ವರ್ಷಗಳ ಡಾಟಾ ನೋಡಿದರೆ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗ್ತಾ ಇದೆ. ಮೂರನೇದು ಬ್ಯಾಲೆನ್ಸ್ ಶೀಟ್ ಸೈಜ್, ಕಳೆದ 3 ವರ್ಷಗಳ ಡಾಟಾ ನೋಡಿದರೆ ಬ್ಯಾಲೆನ್ಸ್ ಶೀಟ್ ಸೈಜ್ ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ. ಅದೇ ರೀತಿ ಅಡ್ವಾನ್ಸಸ್, ಡಿಪಾಸಿಟ್ಸ್ ಮತ್ತು ಸೇವಿಂಗ್ ಡಿಪಾಸಿಟ್ ಎಲ್ಲವೂ ಚೆನ್ನಾಗಿ ಗ್ರೋತ್ ಆಗಿದೆ. ಇನ್ನು ನೀವು ಬ್ಯಾಂಕಿಂಗ್ ಔಟ್ಲೆಟ್, ATMs, ಡೆಬಿಟ್ ಕಾರ್ಡ್ ಇಶ್ಯೂ ಮಾಡಿರೋದು, ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡಿರೋದು ಎಲ್ಲಾನು ಸೂಪರ್ ಆಗಿ ಗ್ರೋತ್ ಆಗಿದೆ. ಈಗ ನಾವು ಬ್ಯಾಂಕ್ನ ಕೆಲವು ಕೀ ರೇಷಿಯೋಗಳನ್ನ ನೋಡೋಣ. ಮೊದಲನೇದಾಗಿ ಕಾಸಾ ರೇಷಿಯೋ. ಯಾವುದೇ ಬ್ಯಾಂಕಿನ ಪ್ರಾಫಿಟಬಿಲಿಟಿ ಚೆಕ್ ಮಾಡಬೇಕು ಅಂದ್ರೆ ಕಾಸಾ ರೇಷಿಯೋ ತುಂಬಾ ಇಂಪಾರ್ಟೆಂಟ್. ಕಾಸಾ ರೇಷಿಯೋ ಅಂದ್ರೆ ಏನು ಅಂತ ನೋಡೋಣ. ಇದು ಕರೆಂಟ್ ಅಂಡ್ ಸೇವಿಂಗ್ ಅಕೌಂಟ್ ರೇಷಿಯೋ ಅಂತ. ಕಾಸಾ ರೇಷಿಯೋ ಈಕ್ವಲ್ ಟು ಕರೆಂಟ್ ಅಂಡ್ ಸೇವಿಂಗ್ ಅಕೌಂಟ್ ಡಿಪಾಸಿಟ್ ಡಿವೈಡೆಡ್ ಬೈ ಟೋಟಲ್ ಡಿಪಾಸಿಟ್. ಕಾಸಾ ರೇಷಿಯೋ ಜಾಸ್ತಿ ಇದ್ದಷ್ಟು ಬ್ಯಾಂಕ್ಗಳಿಗೆ ಜಾಸ್ತಿ ಪ್ರಾಫಿಟ್. ಉದಾಹರಣೆ, ಸೇವಿಂಗ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ ನಲ್ಲಿ ಇರೋ ದುಡ್ಡಿಗೆ ಬ್ಯಾಂಕ್ಗಳು ಕೇವಲ 3-4% ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ ಕಸ್ಟಮರ್ಸ್ ಗಳಿಗೆ. ಅದೇ ಹಣವನ್ನ ಬ್ಯಾಂಕ್ಗಳು 10-12% ಇಂಟ್ರೆಸ್ಟ್ ರೇಟ್ಗೆ ಬೇರೆಯವರಿಗೆ ಸಾಲ ಕೊಡ್ತವೆ. ಅಂದ್ರೆ 8% ಪ್ರಾಫಿಟ್ ಅಂತ ಆಯ್ತು. ಕಾಸಾ ಅಕೌಂಟ್ ನಲ್ಲಿ ಜಾಸ್ತಿ ಹಣ ಇದ್ದಷ್ಟು ಬ್ಯಾಂಕಿಗೆ ಜಾಸ್ತಿ ಪ್ರಾಫಿಟ್. HDFC ಬ್ಯಾಂಕ್ ನ ಕಳೆದ 3 ವರ್ಷಗಳ ಕಾಸಾ ರೇಷಿಯೋ ಆಲ್ಮೋಸ್ಟ್ 40% ಮೇಲೇನೆ ಇದೆ. ಇದು ತುಂಬಾ ಒಳ್ಳೆ ನಂಬರು. ನಿಮಗೆ ಬೇರೆ ಬ್ಯಾಂಕ್ಗಳ 2019ರ ಡಾಟಾ ಕೂಡ ಕೊಟ್ಟಿದ್ದೀನಿ ಕಂಪ್ಯಾರಿಸನ್ಗೋಸ್ಕರ. ಕೋಟಕ್ ಮಹೀಂದ್ರ ಬ್ಯಾಂಕು 52.49, ICICI ಬ್ಯಾಂಕ್ 49.61, ಆಕ್ಸಿಸ್ ಬ್ಯಾಂಕ್ 44.37, ಬಂಧನ್ ಬ್ಯಾಂಕ್ 40.75, ಇಂಡಸ್ IND ಬ್ಯಾಂಕ್ 43.14%. ಇನ್ನು ಎರಡನೇ ರೇಷಿಯೋ NPM ರೇಷಿಯೋ, ನೆಟ್ ಪ್ರಾಫಿಟ್ ಮಾರ್ಜಿನ್. ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂದ್ರೆ ಟೋಟಲ್ ರೆವಿನ್ಯೂ ನಲ್ಲಿ ಎಷ್ಟು ಪ್ರಾಫಿಟ್ ಜನರೇಟ್ ಆಗ್ತಾ ಇದೆ ಅಂತ. ಉದಾಹರಣೆಗೆ ಒಂದು ಕಂಪ್ನಿ ಇದೆ, ಅದು 100 ರೂಪಾಯಿ ರೆವಿನ್ಯೂ ಜನರೇಟ್ ಮಾಡುತ್ತೆ ಅಂತ ಅನ್ಕೊಳ್ಳೋಣ. ಎಲ್ಲಾ ಖರ್ಚುಗಳನ್ನ ತೆಗೆದು ಆ ಕಂಪನಿಗೆ 20 ರೂಪಾಯಿ ನೆಟ್ ಪ್ರಾಫಿಟ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಆಗ ಆ ಕಂಪನಿಯ NPM ರೇಷಿಯೋ 20% ಅಂತ ಆಯ್ತು. ಈಗ ನಾವು HDFC ಬ್ಯಾಂಕ್ ನ NPM ಡಾಟಾ ನೋಡೋಣ. ಇದು 2017ರಲ್ಲಿ 20.99% ಇತ್ತು, 2018ರಲ್ಲಿ 21.29% ಇತ್ತು, 2019ರಲ್ಲಿ 21.29% ಇತ್ತು, 2020ರಲ್ಲಿ 22.86% ಇದೆ. ಇದು ತುಂಬಾ ಒಳ್ಳೆ ನಂಬರು. ಬೇರೆ ಬೇರೆ ಬ್ಯಾಂಕ್ಗಳ NPM ರೇಷಿಯೋ ಕೂಡ ಕೊಟ್ಟಿದ್ದೀನಿ ಕಂಪ್ಯಾರಿಸನ್ಗೋಸ್ಕರ. ಕೋಟಕ್ ಮಹೀಂದ್ರ 20.32, ICICI ಬ್ಯಾಂಕ್ 5.3, ಆಕ್ಸಿಸ್ ಬ್ಯಾಂಕ್ 8.5, ಬಂಧನ್ ಬ್ಯಾಂಕ್ 29.37, ಇಂಡಸ್ IND ಬ್ಯಾಂಕ್ 14.82. ಇನ್ನು ಮೂರನೇ ರೇಷಿಯೋ ನಾನ್ ಪರ್ಫಾರ್ಮಿಂಗ್ ಅಸೆಟ್, NPA ರೇಷಿಯೋ. ಈ NPA, ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ಉದಾಹರಣೆಗೆ ಬ್ಯಾಂಕ್ಗಳು ಯಾರೋ ಒಬ್ಬರಿಗೆ ಒಂದು ಹೌಸಿಂಗ್ ಲೋನ್ ಕೊಟ್ಟಿದೆ ಅಂತ ಅನ್ಕೊಳ್ಳೋಣ. ಆ ವ್ಯಕ್ತಿ ಯಾವುದೇ ಕಾರಣಕ್ಕೆ ಆ ಹೌಸಿಂಗ್ ಲೋನ್ EMI ನ 90 ದಿನಗಳವರೆಗೆ ಕಟ್ಟಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಬ್ಯಾಂಕ್ಗಳು ಆ ಹೌಸಿಂಗ್ ಲೋನ್ ನ NPA ಅಂತ ರಿಪೋರ್ಟ್ ಮಾಡಬೇಕಾಗುತ್ತೆ. ಈ NPA ರೇಷಿಯೋ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು ಬ್ಯಾಂಕ್ಗಳಿಗೆ. HDFC ಬ್ಯಾಂಕ್ ನ NPA ರೇಷಿಯೋ 2020ರಲ್ಲಿ 1.26% ಇದೆ. ಇದು ಬೇರೆ ಎಲ್ಲಾ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದ್ರೆ ಅತ್ಯಂತ ಕಡಿಮೆ ಇದು. ಇಲ್ಲಿ ಇನ್ನೂ 2 ಟರ್ಮ್ಸ್ ಇವೆ, ಗ್ರಾಸ್ NPA ಮತ್ತು ನೆಟ್ NPA ಅಂತ. ಉದಾಹರಣೆಗೆ ಒಂದು ಬ್ಯಾಂಕು ಒಂದು ಕಂಪನಿಗೆ 100 ಕೋಟಿ ರೂಪಾಯಿ ಸಾಲ ಕೊಡುತ್ತೆ. ಆ ಕಂಪನಿ ಲೋನ್ ರೀಪೇ ಮಾಡ್ತಾ ಮಾಡ್ತಾ ಈಗ 60 ಕೋಟಿ ರೂಪಾಯಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಬ್ಯಾಲೆನ್ಸ್ ಇದೆ ಅಂತ ಅನ್ಕೊಳ್ಳೋಣ. ಆ ಕಂಪನಿಗೆ ಏನೋ ಪ್ರಾಬ್ಲಮ್ ಆಗಿ ಉಳಿದ 60 ಕೋಟಿ ರೂಪಾಯಿ ಕಟ್ಟೋಕೆ ಆಗಲ್ಲ. ಆಗ 60 ಕೋಟಿ ರೂಪಾಯಿ ಬ್ಯಾಂಕಿಗೆ ಲಾಸ್ ಆಗುತ್ತೆ. ಹಂಗಾಗಿ ಜನರಲಿ ಬ್ಯಾಂಕ್ಗಳು ಒಂದಿಷ್ಟು ಹಣವನ್ನ ಪ್ರೊವಿಷನ್ ಅಂತ ಈ ಬ್ಯಾಡ್ ಲೋನ್ಗಳಿಗೋಸ್ಕರನೇ ತೆಗೆದಿಟ್ಟಿರ್ತಾರೆ. ಉದಾಹರಣೆಗೆ ಆ ಕಂಪನಿಗೆ 100 ಕೋಟಿ ರೂಪಾಯಿ ಸಾಲ ಕೊಟ್ಟಾಗ 10 ಕೋಟಿ ರೂಪಾಯಿ ಪ್ರೊವಿಷನ್ ಅಂತ ಬ್ಯಾಂಕ್ಗಳು ತೆಗೆದಿಟ್ಟಿರ್ತಾರೆ ಸೇಫರ್ ಸೈಡ್. ಈಗ ಗ್ರಾಸ್ NPA 100 ಕೋಟಿ ಆಯ್ತು, ಪ್ರೊವಿಷನ್ 10 ಕೋಟಿ ತೆಗೆದಿಟ್ಟಿರೋದು. ಆ ಕಂಪನಿನಿಂದ ಬ್ಯಾಂಕ್ಗೆ ಬರೀ 85 ಕೋಟಿ ರೂಪಾಯಿ ಬರುತ್ತೆ ಅಂತ ಅನ್ಕೊಳ್ಳೋಣ. ಆಗ NPA 15 ಕೋಟಿ ಆಯ್ತು, ಪ್ರೊವಿಷನ್ 10 ಕೋಟಿ ತೆಗೆದಿಟ್ಟಿರೋದು, ನೆಟ್ NPA ಬಂದ್ಬಿಟ್ಟು 5 ಕೋಟಿ ರೂಪಾಯಿ ಆಯ್ತು. ಇನ್ನು HDFC ಬ್ಯಾಂಕ್ ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ. ಪ್ರಮೋಟರ್ಸ್ 26.14%, ಮ್ಯೂಚುವಲ್ ಫಂಡ್ಸ್ 15.01%, ಇನ್ಶೂರೆನ್ಸ್ ಕಂಪನಿಗಳು 3.31%, FII ಅಂದ್ರೆ ಫಾರಿನ್
ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 36.68%, ನಾನ್ ಇನ್ಸ್ಟಿಟ್ಯೂಷನ್ 15.21%, ಅದರ್ಸ್ ಬಂದ್ಬಿಟ್ಟು 18.71%. EPS ಗ್ರೋತ್. EPS ಒಂದು ತುಂಬಾ ಇಂಪಾರ್ಟೆಂಟ್ ರೇಷಿಯೋ ಯಾವುದೇ ಕಂಪನಿಯ ಸ್ಟಾಕ್ ಅನಾಲಿಸಿಸ್ ಮಾಡುವಾಗ. ನಾವು HDFC ಬ್ಯಾಂಕ್ ನ EPS ಡಾಟಾ ನೋಡಿದರೆ ಇದು ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗಿದೆ. ಇದಕ್ಕೆ ಅಂತಾನೆ ಒಂದು ಗ್ರಾಫ್ ಪ್ರಿಪೇರ್ ಮಾಡಿದ್ದೀನಿ. ಹಾಗೇನೆ EPS ಗ್ರೋತ್ ರೇಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 21.10% ಬರುತ್ತೆ. ಇದು ತುಂಬಾ ಒಳ್ಳೆ ನಂಬರ್. EPS ನಂಬರ್ ಹೆಂಗ್ ನೋಡ್ಬೇಕು ಮತ್ತು EPS ಗ್ರೋತ್ ರೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಾನೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಯಾವುದೇ ಕಂಪನಿಯ EPS ಗ್ರೋತ್ ರೇಟ್ 10ಕ್ಕಿಂತ ಮೇಲೆ ಇದ್ರೆ ಒಳ್ಳೆಯದು. ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಕೊನೆಯದಾಗಿ ಈ ಬ್ಯಾಂಕ್ ನ ಇಷ್ಟೆಲ್ಲ ಡೀಟೇಲ್ಸ್ ನೋಡಿದ ಮೇಲೆ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಈಗ ನಾವು HDFC ಬ್ಯಾಂಕ್ ಸ್ಟಾಕ್ ನ ಪರ್ಚೇಸ್ ಮಾಡಬಹುದಾ ಅಂತ. ನನ್ನ ಪ್ರಕಾರ HDFC ಬ್ಯಾಂಕ್ ನ ಸದ್ಯದ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅದರ ಇಂಟ್ರೆನ್ಸಿಕ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇದೆ. ಈ ಬ್ಯಾಂಕ್ ಸ್ಟಾಕ್ ನ ನನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀನಿ. ಸದ್ಯಕ್ಕೆ ನಾನು ಈ ಬ್ಯಾಂಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ. ಜೊತೆಗೆ ನೆಕ್ಸ್ಟ್ ಯಾವ ಕಂಪನಿಯ ಸ್ಟಾಕ್ ಅನಾಲಿಸಿಸ್ ನಿಮಗೆ ಬೇಕು ಅಂತ ಕಮೆಂಟ್ಸ್ ನಲ್ಲಿ ಬರೆದು ತಿಳಿಸಿ.